ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ನೋಡ್ತಾ ಇದ್ದೀರಲ್ವ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಮ್ಮ ಮೊಟೇಬಿನ್ನೂರಿನ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡೇ ಇರ್ತಕ್ಕಂಥ ಒಂದು ಸಾಲುಮರದ ತಿಮ್ಮಕ್ಕ ಉದ್ಯಾನವನ ಅಂತ. ಇಲ್ಲಿ ಮುಂದೆ ಬಂದರೆ ನೋಡಿ, ಸಾಲುಮರದ ತಿಮ್ಮಕ್ಕರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಹಾಗೆ ಒಂದು ಶಾಸನ ನೋಡ್ಬೋದು. ಮುಂದೆ ಬಂದರೆ ಮೈಲಾರ ಮಹಾದೇವರ ಒಂದು ಕಿರುಟಿಪ್ಪಣಿ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ನಾನಾ ಥರ ಆಟದ ಸಾಮಗ್ರಿಗಳನ್ನು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಲಿಕ್ಕೆ. ಮಕ್ಕಳ ಮನಸ್ಸು ಸಹ ಚೆನ್ನಾಗಾಗುತ್ತೆ ಪರಿಸರದೊಂದಿಗೆ ಇದ್ದರೆ. ಪೋಷಕರು ಸಹ ನೋಡಿ ಇಲ್ಲಿ ಮಕ್ಕಳೊಂದಿಗೆ ಬರ್ತಕ್ಕಂತಹದ್ದು. ನೋಡಿ ಇಲ್ಲಿ ಜಾರು ಬಂಡಿಯಲ್ಲಿ ಆಡ್ತಕ್ಕಂತಹದ್ದು ಮಕ್ಕಳು ಹೇಗಿದೆ ಅಂತ ನೋಡಲಿಕ್ಕೆ ತುಂಬ ಸೊಗಸಾಗಿರ್ತಕ್ಕಂತಹದ್ದು ಪರಿಸರ. ಮುಂದೆ ಬಂದರೆ ನೋಡಿ ಇಲ್ಲಿ ಪೋಷಕರೊಂದಿಗೆ ಮಕ್ಕಳು ಬರ್ತಕ್ಕಂಥದ್ದು. ಹಾಗೆ ಇಲ್ಲಿ ಈ ಪಾರ್ಕಿನ ಒಳಗಡೆ ಬರಲಿಕ್ಕೆ ಏನೋ ತುಂಬ ದುಬಾರಿ ಏನೋ ವೆಚ್ಚ ಮಾಡ್ತಕ್ಕಂಥದ್ದೇನಿಲ್ಲ, ಕೇವಲ 10 ರೂಪಾಯಿದಲ್ಲೇ ಬರ್ಬೋದು, ನೋಡ್ಬೋದು. ಹಾಗೆ ಇದು ಬೆಳಗ್ಗೆ 9:30ಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ಹಾಗೆ ಇಲ್ಲಿ ರಾಶಿವನದ ಬಗ್ಗೆ ಒಂದು ಮಾಹಿತಿಯ ಫಲಕ ಮೇಲಾಗಿ ಇಲ್ಲಿ ನೋಡಿ, ಸಾರ್ವಜನಿಕರು ವಿಶ್ರಾಂತಿ ಮಾಡಲಿಕ್ಕೆ ಅಂತ ಒಂದು ಇರ್ತಕ್ಕಂಥದ್ದು. ಹಾಗೆ ಪಾರ್ಕಿನ ಒಂದು ಧ್ಯೇಯ ನೋಡಿ. ಇಲ್ಲಿ ಮುಂದೆ ಬಂದರೆ ಪೋಷಕರು ಮಕ್ಕಳೊಂದಿಗೆ ಮಕ್ಕಳಾಗಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಮಕ್ಕಳು ಅಂತಂದರೆ, ಮಕ್ಕಳು ಪರಿಸರದ ಹೊಂದ್ಕೊಂಡು ಹೋಗ್ತಕ್ಕಂಥದ್ದು ನೋಡಿ. ಇಲ್ಲಿ ಈ ಮೊಬೈಲ್ನ ಜಗತ್ತಲ್ಲಿರ್ತಕ್ಕಂಥ ಮಕ್ಕಳಿಗೆ ಇದು ಒಂದು ಪರಿಸರದ ವಾತಾವರಣ ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಮುಗಿಲೆತ್ತರಕ್ಕೆ ಬೆಳೆದಿರ್ತಕ್ಕಂಥ ಮರಗಳು, ವೃಕ್ಷೋದ್ಯಾನವನ ಅಂದರೆ ತಪ್ಪಾಗಲಾರ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಣ್ಣನ್ನು ಹಾಯಿಸಿದಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸಾಲುಮರದ ತಿಮ್ಮಕ್ಕ ಉದ್ಯಾನವನ ಅಥವಾ ವೃಕ್ಷೋದ್ಯಾನವನ ಅಂತ. ನೋಡಿ ಇಲ್ಲಿ ಗಿಡಗಳ ಬಗ್ಗೆ ಮತ್ತು ಇಲ್ಲಿರ್ತಕ್ಕಂಥ ಒಂದು ಚಿಕ್ಕ ಚಿಕ್ಕ ಕಲ್ಲುಗಳ ಬಗ್ಗೆ, ಹಾಗೆ ಇಲ್ಲಿ ವಿವಿಧ ಜಾತಿಯ ಗಿಡಗಳ ಬಗ್ಗೆ ಒಂದು ಚಿಕ್ಕ ಮಾಹಿತಿಯ ಫಲಕ ನೋಡ್ಬೋದು. ಇಲ್ಲಿ ಮುಂದೆ ಬಂದರೆ ಕಾಣಿಸ್ತಾ ಇದೆ ಅಲ್ವಾ. ಇದು ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಮಾಹಿತಿಯ ಫಲಕ ಅಂತಲೇ ಹೇಳ್ಬೋದು. ಹೀಗೆ ಇದು ಇವತ್ತಿನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹಸಿರಿನಿಂದ ತುಂಬಿರ್ತಕ್ಕಂಥ ಒಂದು ಉದ್ಯಾನವನ. ಹಾಗೆ ಎಷ್ಟು ದೂರ ನೋಡ್ತೀವೋ ಅಷ್ಟು ಹಸಿರಿನಿಂದ ಕೂಡಿರ್ತಕ್ಕಂಥ ಒಂದು ಉದ್ಯಾನವನ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಈ ಪಾರ್ಕಿಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಒಂದು ಮಾಹಿತಿ ಏನೆಂದರೆ, ಇಲ್ಲಿ ಯಾವುದೇ ಹೋಟೆಲ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ನೀವೇ ಮನೆಯಲ್ಲಿ ಮಾಡ್ಕೊಂಡು ಬರ್ತಕ್ಕಂಥದ್ದು ನೋಡಿ. ಇಲ್ಲಿ ಗುಂಪಾಗಿ ಊಟ ಮಾಡ್ತಕ್ಕಂಥ ಕುಟುಂಬವನ್ನು ನೋಡ್ಬೋದು. ಭಾನುವಾರ ದಿನ ಸಮಯವನ್ನು ಕಳೆಯಲಿಕ್ಕೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಸುಂದರವಾದ ಜಾಗ ಅಂತಲೇ ಹೇಳ್ಬೋದು ಈ ಸಾಲುಮರದ ತಿಮ್ಮಕ್ಕ ಉದ್ಯಾನವನ. ನೋಡಿ ಇಲ್ಲಿ ಮಕ್ಕಳೊಂದಿಗೆ ಪೋಷಕರು ಹೀಗೆ ಬಂದು ಹೋಗ್ತಾ ಇರ್ತಕ್ಕಂಥ ಒಂದು ಸುಂದರವಾದ ಕ್ಷಣವನ್ನು ನೋಡಬಹುದು. ತಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನೋಡಿ ಇಲ್ಲಿ ಆಚೆ ಬಂದರೆ ಹೇಗೆ ಪಾರ್ಕಿಂಗ್ ವ್ಯವಸ್ಥೆ ಸಹ ಚೆನ್ನಾಗಿದೆ. ಧನ್ಯವಾದಗಳು.